ಹಾಯ್ ಹಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಬಟ್ ಟ್ಯಾರೋ. ನಾನು ನಯನ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ್ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ. ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ರಿಪೋರ್ಟ್ ಕಾರ್ಡ್, ನಿಮ್ಮ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಓಕೆ, ಸೊ ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಸೊ ಇದೊಂದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು, ಗೈಡೆನ್ಸ್ನ ಪಡ್ಕೊಳ್ಬಹುದು. ಓಕೆ, ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಇವತ್ತು ತುಂಬ ಈಸಿಯಾಗಿ ನೀವು ಆಪ್ಷನ್ನ ಚೂಸ್ ಮಾಡ್ಬೋದು. ಏನಕ್ಕೆ ಅಂದರೆ ನಾನು ಬರ್ತ್ ಡೇಟನ್ನು ಇಟ್ಕೊಂಡಿದ್ದೀನಿ. ಸೊ ನಿಮ್ಮ ಬರ್ತ್ ಡೇಟ್ ಗೊತ್ತಿಲ್ಲ ಅಂತಂದರೆ ನಿಮಗೆ ಇದರಲ್ಲಿರುವಂತಹ ಇಷ್ಟವಾದಂತಹ ನಂಬರ್ ಯಾವುದು ಅದನ್ನು ನೀವು ಚೂಸ್ ಮಾಡ್ಬೋದು. ಓಕೆ, ಸೊ ಎಸ್, ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಸೊ ಪರ್ಸ್ನಲ್ ರೀಡಿಂಗ್ ಏನಾದರೂ ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು DM ಮಾಡ್ಬೋದು. ಓಕೆ, ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಸಿಗೋಣ ನಿಮ್ಮ ರೀಡಿಂಗಲ್ಲಿ. ಹಲೋ, ಫೈಲ್ ನಂಬರ್ 1. ಐ ಹೋಪ್ ನೀವು ಸರಿಯಾಗಿ ನಂಬರನ್ನ ಚೂಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಕರೆಕ್ಟಾಗಿ ನೋಡಿ ನಿಮ್ಮ ಡೇಟ್ ಆಫ್ ಬರ್ತ್ ಇದರಲ್ಲೇ ಇದೆಯಾ ಅಂತ. ಓಕೆ, ಸೊ ಬನ್ನಿ ಶಫಲ್ ಮಾಡೋಣ ಕಾರ್ಡನ್ನು ಆ್ಯಂಡ್ ನೋಡೋಣ. ಫೈಲ್ ನಂಬರ್ 1. ಥ್ಯಾಂಕ್ ಯು ಸೋ ಮಚ್. File number 1. Okay. Okay. ಓಕೆ, ಫೈಲ್ ನಂಬರ್ 1. ಪಾಸ್ಟಲ್ಲಿ ನಿಮ್ಮ ಲೈಫಲ್ಲಿ ತುಂಬಾ ನೀವು ಅನುಭವಿಸಿದ್ರಿಂದ ಅನಿಸುತ್ತೆ ನನಗೆ. ಪಾಸ್ಟಲ್ಲಿ ನಿಮಗೆ ತುಂಬಾ ಹಾರ್ಟ್ ಬ್ರೇಕ್ ಆಗಿರಬಹುದು, ನೀವು ತುಂಬಾ ಎಮೋಷ್ನಲಿ ಹರ್ಟ್ ಆಗಿರಬಹುದು, ಇಲ್ಲಾಂದರೆ ಬೇರೆಯವರಿಂದ ನಿಮಗೆ ಬಿಟ್ರೇಯಲ್ ಸಿಕ್ಕಿರ್ಬೋದು, ಬೇರೆಯವರು ನಿಮಗೆ ಮೋಸ ಮಾಡಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಬ್ರೇಕಪ್ ಬಂದಿರಬಹುದು ಆ್ಯಂಡ್ ಲಾಸ್ ಆಗಿರ್ಬೋದು. ಪಾಸ್ಟಲ್ಲಿ ತುಂಬಾ ಟ್ರಾಮಾನ ಅನುಭವಿಸಿದ್ದೀರ ನೀವು. ಸೊ ಬಿಕಾಸ್ 3 ಆಫ್ ಸೋಲ್ಸ್ ಬಂದಿದೆ. 3 ಆಫ್ ಸೋಲ್ಸ್ ಇಟ್ಸ್ ಆಲ್ ಅಬೌಟ್ ಇಲ್ಲಿ ನೋಡಿ, ಹಾರ್ಟಿಗೆ ಯಾವ ಥರ ಚೂರಿ ಬಿದ್ದಿದೆ ಅನ್ನೋದು. ಸೊ ಇದು ತುಂಬಾ ಡೀಪ್ ವೂಂಡ್, ತುಂಬಾ ಗಾಯ ಆಗಿತ್ತು ನಿಮಗೆ ಪಾಸ್ಟಲ್ಲಿ, ತುಂಬ ಅಂದರೆ ತುಂಬಾ. ಓಕೆ, ಪಾಸ್ಟಲ್ಲಿ ತುಂಬಾ ನಿಮಗೆ ಗಾಯ ಆಗಿತ್ತು. ಸೊ ಯಾರ ಜೊತೆ ಹೇಳೋದು ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಆ್ಯಂಡ್ ಯು ಫೀಲ್ ಸೊ ಎಲ್ಲನೂ ಮುಗೀತು ಅಂತ ನಿಮ್ಗೆ ಅನಿಸ್ತಾ ಇತ್ತು. ಪಾಸ್ಟಲ್ಲಿ ತುಂಬಾ ಹರ್ಟ್ ಆಗಿದೆ, ಪಾಸ್ಟಲ್ಲಿ ಎಮೋಷ್ನಲಿ ತುಂಬಾ ಬ್ರೇಕ್ ಡೌನ್ ಆಗಿದ್ರೆ ನೀವು. ಬೇರೆಯವರ ಮಾತಿಂದ ನಿಮಗೆ ತುಂಬ ನೋವಾಗಿರ್ಬೋದು, ಇಲ್ಲಾಂದರೆ ನೀವು ಅನುಭವಿಸಿರಬಹುದು. ತುಂಬಾ ಅನುಭವಿಸಿದ್ದೀರಾ ಪಾಸ್ಟಲ್ಲಿ, ತುಂಬ ನೋವುಗಳನ್ನು ಅನುಭವಿಸಿದ್ದೀರಾ, ತುಂಬ ನೋವುಗಳನ್ನು ತೊಗೊಂಡಿದ್ದೀರಾ, ನಿಮ್ಮ ಬಾಡಿಗೆ ತುಂಬ ನೋವನ್ನು ನೀವು ಕೊಟ್ಟಿದ್ದೀರಾ ಪಾಸ್ಟಲ್ಲಿ. ಬಟ್ ಪ್ರೆಸೆಂಟಲ್ಲಿ ಯು ಆರ್ ಲೈಕ್ ವಾರಿಯರ್. ಇಲ್ಲ, ಮುಂದೆ ನಾನು ಈ ಥರ ಆಗೋದಕ್ಕೆ ಬಿಡಲ್ಲ ಆ್ಯಂಡ್ ಐ ಹ್ಯಾವ್ ಟು ಮೂವ್ ಫಾರ್ವರ್ಡ್. ಸೊ ಇವಾಗ ನಿಮ್ಗೇನು ಅನಿಸುತ್ತೆ ಅಂತಂದರೆ, ಯಾವುದೇ ಸಿಚುವೇಶನ್ ಬರಲಿ ಐ ಕ್ಯಾನ್ ಹ್ಯಾಂಡಲ್ ಇಟ್, ನಾನು ಇದನ್ನ ಫೇಸ್ ಮಾಡೇ ಮಾಡ್ತೀನಿ. ಬಿಕಾಸ್ ದೇವರು ನನಗೆ ಆ ಒಂದು ನಿಮ್ಗೆ ಆ ಥರ ಅನಿಸುತ್ತೆ, ಆ ಒಂದು ಎಬಿಲಿಟಿನ ಕೊಟ್ಟಿದ್ದಾರೆ, ಇಲ್ಲಾಂದರೆ ಆ ಒಂದು ಕರೇಜ್ ಇರ್ಬೋದು. ಸೊ ಅದನ್ನ ಕೊಟ್ಟಿದ್ದಾರೆ. ಏನಿದ್ರು ನಾನು ಫೇಸ್ ಮಾಡ್ತೀನಿ, ಐ ಕ್ಯಾನ್ ಫೇಸ್ ಇಟ್ ಎನಿಥಿಂಗ್. ನಿಮ್ಗೆ ಅನಿಸುತ್ತೆ ಇವಾಗ ನಾನು ಏನು ಬೇಕಾದರೂ ಫೇಸ್ ಮಾಡಬಲ್ಲೆ, ಸಿಚುವೇಶನ್ನ ಹ್ಯಾಂಡಲ್ ಮಾಡಬಲ್ಲೆ ಅನ್ನೋದು. ಓಕೆ, ಸೊ ಫೈಲ್ ನಂಬರ್ 1, ಇಟ್ಸ್ ವೆರಿ ಬ್ಯೂಟಿಫುಲ್. ತುಂಬ ಬ್ಯೂಟಿಫುಲಿ ನೀವು ನಿಮ್ಮನ್ನು ಸಿಚುವೇಶನಿಂದ ಹೊರಗೆ ತಗೊಂಡು ಬಂದಿದ್ದೀರಾ. ಅಫ್ಕೋರ್ಸ್ ಎಸ್, ಈ ಸಿಚುವೇಶನಿಂದ ಹೊರಗೆ ಬರಬೇಕು ಅಂತಂದರೆ ತುಂಬಾ ನೀವು ಟೈಮ್ ಕೂಡ ತೊಗೊಂಡ್ರಿ ಅಂತ ಅನಿಸುತ್ತೆ. ಫೈಲ್ ನಂಬರ್ 1. ಓಕೆ, ಬಿಕಾಸ್ ಅಷ್ಟು ಬಹುಬೇಗ ಹೀಲ್ ಆಗೋದಕ್ಕೆ ಸಾಧ್ಯ ಇಲ್ಲ. ಬಟ್ ನೀವೆಂಥ ಪರ್ಸನ್ ಅಂತಂದರೆ ಯು ಆರ್ ಏನು ಸತ್ಯ ಇದೆ ನೋಡಿ ಅದನ್ನೇ ಹೇಳ್ತೀರಾ. ಕೆಲವೊಮ್ಮೆ ಇದರಿಂದ ನಿಮ್ಮ ಮುಂದೆ ಇರೋರಿಗೆ ನೋವು ಉಂಟಾಗ್ಬೋದು, ಇಲ್ಲಾಂದರೆ ಇದರಿಂದ ನಿಮಗೆ
ಕೆಲವೊಮ್ಮೆ ಡಿಸ್ಅಡ್ವಾಂಟೇಜ್ ಆಗಿರ್ಬೋದು ಪಾಯಲ್ ನಂಬರ್ 1. ಏನಕ್ಕೆ ಅಂತಂದರೆ ಮುಂದೆ ಇರುವವರು ಏನಿದ್ದಾರೆ ನೋಡಿ, ಸೊ ನೀವು ಏನು ಸತ್ಯ ಹೇಳ್ತೀರಾ ನೋಡಿ ಅದನ್ನು ಕೆಲವೊಮ್ಮೆ ತೊಗೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಬಟ್ ನೀವೆಂಥ ಪರ್ಸನ್ ಅಂತಂದರೆ ಸತ್ಯ ಏನಿದೆ ಅದನ್ನ ಹೇಳಿಬಿಡ್ತೀರಾ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತೀರಾ. ಮುಂದೆ ಇರುವವರಿಗೆ ಅದು ಹರ್ಟ್ ಆಗಲಿ ಹರ್ಟ್ ಆಗದಿರಲಿ. ಐ ಥಿಂಕ್ ದಟ್ ಈಸ್ ಅ ಟ್ರೂ ಆ್ಯಕ್ಚುಲಿ. ಓಕೆ, ನಮಗೆ ಯಾವಾಗಲೂ ನಾವು ನಮ್ಮ ಜೊತೆ ಟ್ರೂ ಆಗಿದ್ದರೆ ತಾನೇ ಮುಂದೆ ಇರೋರ ಜೊತೆ ಟ್ರೂ ಆಗಿರೋದಕ್ಕೆ ಸಾಧ್ಯ. ಸೊ ಇವಾಗ ನಿಮ್ಗೆ ಅನಿಸುತ್ತೆ ಏನು ಅಂತಂದರೆ, ಸಾರಿ ಎಲ್ಲರ ಮಿಟ್ಟಿದೆ. ಓಕೆ, ಸೊ ನಿಮ್ಗೆ ಇವಾಗ ಏನು ಅನಿಸುತ್ತೆ ಅಂತಂದರೆ, ನೋ ಐ ಹ್ಯಾವ್ ಟು ಸ್ಟ್ಯಾಂಡ್. ಸೊ ನಿಮ್ಗೆ ಅನಿಸುತ್ತೆ ನೀವು ನಿಮ್ಮ ಪರವಾಗಿ ನಿಲ್ಲೇಬೇಕು. ಸೊ ಮೊದಲು ಏನೆಲ್ಲ ಆಯಿತು ಅದು ಮುಂದಕ್ಕೆ ಆಗಬಾರ್ದು ಅನ್ನೋ ಒಂದು ನಿಮ್ಮಲ್ಲಿದೆ ಮನಸ್ಸಲ್ಲಿ. ಓಕೆ, ಸೊ ಒಂದು ವೇಳೆ ಇಂತಹ ಎನರ್ಜಿನ ನೀವು ಕ್ಯಾರಿ ಮಾಡ್ತಾ ಮುಂದೆ ಹೋದರೆ ನೀವು ತುಂಬಾ ಇಂಡಿಪೆಂಡೆಂಟ್ ಆಗ್ತೀರಾ, ಫೈನಾನ್ಷಿಯಲಿ ಕೂಡ ತುಂಬ ಇಂಡಿಪೆಂಡೆಂಟ್ ಆಗ್ತೀರಾ, ಆ್ಯಂಡ್ ಯು ವಿಲ್ ಫ್ರೀ ಫ್ರಮ್ ಯುವರ್ ಬರ್ಡನ್. ಸೊ ನೀವು ನಿಮಗೆ ಮೊದಲ ಪ್ರಯಾರಿಟಿಯನ್ನು ಕೊಡ್ತೀರಾ. ಫ್ಯೂಚರ್ ತುಂಬ ಚೆನ್ನಾಗಿದೆ ಪಾಯಲ್ ನಂಬರ್ 1, ಬಿಕಾಸ್ 9 ಆಫ್ ಪೆಂಟಿಕಲ್ಸ್ ಬಂದಿದೆ. 9 ಆಫ್ ಪೆಂಟಿಕಲ್ಸ್ ಈಸ್ ಆಲ್ ಅಬೌಟ್ ಕರೇಜ್ ಆ್ಯಂಡ್ ಸ್ಟ್ರೆಂತ್. ಸೊ ಇವಾಗ ನೀವು ನಿಮ್ಮಲ್ಲಿರುವಂತಹ ಆ ಪವರ್ ಏನಿದೆ ನೋಡಿ, ನೈಟ್ ಆಫ್ ಸೋಲ್ಸಲ್ಲಿ ನಾನು ಯಾವಾಗಲೂ ಆ ಒಂದು ಪವರನ್ನು ನೋಡ್ತೀನಿ, ಆ ಒಂದು ಆಪರ್ಚುನಿಟಿನ ನೋಡ್ತೀನಿ. ಸೊ ಪ್ರೆಸೆಂಟಲ್ಲಿ ನಿಮಗಿಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ಇರುವ ಆಪರ್ಚುನಿಟಿನ ಚೆನ್ನಾಗಿ ಯೂಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಬಿಕಾಸ್ ಆಪರ್ಚುನಿಟಿ ಪದೇ ಪದೇ ಬರೋದಿಲ್ಲ ಪಾಯಲ್ ನಂಬರ್ 1. ಬಟ್ ಇವಾಗ ಈ ಆಪರ್ಚುನಿಟಿ ನಿಮ್ಮಲ್ಲಿದೆ. ಸೊ ಪಾಸ್ಟಲ್ಲಿ ಏನಾಗಿದೆ ನೋಡಿ ಅದರಿಂದ ಹೊರಗೆ ಬರಬಹುದು. ರೈಟ್ ನಾವು ಕೆಲವ್ರು ಬಂದಿರಬಹುದು, ಕೆಲವರು ಬರೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು, ಇನ್ನು ಕೆಲವರು ಪಾಸ್ಟಲ್ಲೇ ಇರ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಯು ಹ್ಯಾವ್ ಅನದರ್ ಆಪರ್ಚುನಿಟಿ. ಸೊ ಇದರಿಂದ ನೀವು ಹೊರಗೆ ಬರ್ಬೋದು. ಇಲ್ಲಾಂದರೆ ನಿಮ್ಮ ಜೀವನದಲ್ಲಿ ಒಂದು ಪರ್ಸನ್ ಬರಬಹುದು. ಸೊ ಇವರು ನಿಮ್ಮ ಲೈಫನ್ನು ಚೇಂಜ್ ಮಾಡ್ಬೋದು. ಇಲ್ಲಾಂದರೆ ರೈಟ್ ನಾವು ನಿಮ್ಮ ಲೈಫಲ್ಲಿ ಒಬ್ಬರು ಪರ್ಸನ್ ಇರ್ಬೋದು, ಈಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ಬೋದು, ಯಾವಾಗಲೂ ನಿಮ್ಮ ಪರವಾಗಿ ಸ್ಟ್ಯಾಂಡ್ ತೊಗೊಳ್ಬಹುದು. ಆ್ಯಂಡ್ ಅವರಿಗೆ ಸುಳ್ಳು ಹೇಳೋದು ಇಷ್ಟ ಇಲ್ಲದಿರ್ಬೋದು. ಸೊ ನಿಮ್ಮನ್ನು ಕೂಡ ಅದೇ ಥರ ಎನ್ಕರೇಜ್ ಮಾಡ್ಬೋದು ಅವರು. ಸುಳ್ಳು ಹೇಳಬೇಡಿ, ಸತ್ಯನ ಹೇಳಿ. ಬಿಕಾಸ್ ನೈಟ್ ಆಫ್ ಸೋಲ್ಸ್ ಹಾಗೇ, ಅವ್ನಿಗೇನು ಅಂತಂದರೆ ಯಾವುದನ್ನು ಕೂಡ ಅವನು ಹೊಟ್ಟೆಯಲ್ಲಿ ಇಟ್ಕೊಳ್ಳೋದಿಲ್ಲ, ಏನು ಹೇಳಬೇಕು ಅದನ್ನು ಹೇಳಿಬಿಡ್ತಾನೆ ಅವನು. ಓಕೆ, ತುಂಬಾ ಇಂಟೆಲಿಜೆಂಟ್ ಕೂಡ. ಓಕೆ, ತುಂಬಾ ಇಂಟೆಲಿಜೆಂಟ್ ಆ್ಯಂಡ್ ಮೈಂಡ್ ಓರಿಯೆಂಟೆಡ್. ಕೆಲಸಗಳನ್ನು ತುಂಬ ಮೈಂಡಿಂದ ಲಾಜಿಕಲಿ ಯೋಚನೆ ಮಾಡ್ತಾನೆ. ಸೊ ನಿಮಗೂ ಕೂಡ ಇಲ್ಲಿ ಅಷ್ಟೇ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಹಾರ್ಟ್ ಬದಲು ಮೈಂಡಿಂದ ಡಿಸಿಷನ್ಸ್ನ ತೊಗೊಳ್ಳೋದಕ್ಕೆಲ್ಲ ಹೇಳ್ತಾ ಇದೆ. ಹಾಗಂತ ಹೇಳಿಬಿಟ್ಟು ತುಂಬ ಏನು ಹೇಳ್ತಾರೆ, ತುಂಬ ಅವಸರಪಟ್ಟು ಯಾವುದೇ ಕೆಲಸಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಬಟ್ ಫೇಸ್ ಯುವರ್ ಟ್ರೂತ್, ಫೇಸ್ ಯುವರ್ ಸಿಚುವೇಶನ್. ಪ್ರೆಸೆಂಟಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸಿಚುವೇಶನ್ ಏನಿದೆ ನೋಡಿ ಅದನ್ನ ಫೇಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ಪಾಯಲ್ ನಂಬರ್ 1. ಓಕೆ, ಫೇಸ್ ಮಾಡೋದಕ್ಕೆ ಹೇಳ್ತಾರೆ. ಬಿಕಾಸ್ ಮುಂದಕ್ಕೆ ನಿಮಗೆ ಇದರಲ್ಲಿ ಗ್ರೋತ್ ಇದೆ. ಡೆಫಿನೆಟ್ಲಿ ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಇದೆ ಅಲ್ವಾ. ಸೊ 9 ನಂಬರ್ ಯಾವಾಗಲೂ ಸ್ಟ್ರೆಂತ್ ಆ್ಯಂಡ್ ಕರೇಜ್ ಬಗ್ಗೆ ತಿಳಿಸುತ್ತೆ. ಸೊ ಮುಂದಕ್ಕೆ ನೀವು ನಿಮ್ಮ ಫ್ರೀಡಮ್ ಏನು ಆ್ಯಂಡ್ ಈ ಆಪರ್ಚುನಿಟಿನ ಚೆನ್ನಾಗಿ ನೀವು ಯೂಸ್ ಮಾಡಿದರೆ ನಿಮ್ಮ ಫ್ಯೂಚರ್ ತುಂಬಾ ಚೆನ್ನಾಗಿದೆ. ಸೊ ನಿಮಗೋಸ್ಕರ ನೀವು ಟೈಮ್ ಕೊಡಬಹುದು. ಆ್ಯಂಡ್ ಪೆಂಟಿಕಲ್ಸ್ ಇದೆ, ಹಣ ಇದೆ, ಫೈನಾನ್ಷಿಯಲಿ ಕೂಡ ನೀವು ಇಂಡಿಪೆಂಡೆಂಟ್ ಆಗ್ತೀರಾ. ಫೈನಾನ್ಷಿಯಲಿ ಸ್ಟೆಬಿಲಿಟಿ ಅನ್ನೋದು ನಿಮಗೆ ಸಿಗುತ್ತೆ. ಆ್ಯಂಡ್ ಯು ಫೀಲ್ ಲೈಕ್ ಯಸ್ ಐ ಆಮ್ ಹ್ಯಾಪಿ. ನಿಮ್ಮ ಓನ್ ಟೈಮನ್ನು ನೀವು ಎಂಜಾಯ್ ಮಾಡ್ಬೋದು ಪಾಯಲ್ ನಂಬರ್ 1. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪಾಯಲ್ ನಂಬರ್ 1. ಸೊ ತುಂಬ ಕೋಸಿಯಾಗಿ ಇವಳು ಯಾವ ಥರ ಕೂತ್ಕೊಂಡಿರೋ ನೋಡಿ. ಬಿಕಾಸ್ ಅವಳಿಗೆ ಯಾವ ಥರದೇ ಚಿಂತೆ ಇಲ್ಲ, ಆ್ಯಂಡ್ ಯಾವ ಪ್ರಾಬ್ಲಮ್ ಬಂದರೂ ಕೂಡ ಅದನ್ನ ಅವಳು ಫೇಸ್ ಮಾಡುವಷ್ಟು ಅವಳಿಗೆ ಆ ಒಂದು ಸ್ಟ್ರೆಂತ್ ಇದೆ. ಓಕೆ, ಸೊ ಪ್ರೆಸೆಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಸಿಚುವೇಶನ್ ಏನಿದೆ ನೋಡಿ ಅದನ್ನ ಫೇಸ್ ಮಾಡೋದನ್ನು ಕಲೀರಿ. ಎಲ್ಲಿ ನಿಮ್ಮ ಸ್ಟ್ಯಾಂಡ್ ತೊಗೊಳ್ಬೇಕು ನೋಡಿ ಅಲ್ಲಿ ಸ್ಟ್ಯಾಂಡನ್ನು ತೊಗೊಳ್ಳಿ. ಎಲ್ಲಿ ಹೇಗೆ ಮಾತಾಡಬೇಕು ಅಲ್ಲಿ ಮಾತಾಡೋದೇ ಇರಬೇಡಿ. ನಿಮ್ಮ ಮನಸ್ಸಲ್ಲಿ ಏನು ಆಗ್ತಾಯಿದೆ ಅನ್ನೋದನ್ನು ಹೇಳಿಬಿಡಿ. ಕೆಲವೊಮ್ಮೆ ನಾವು ಓವರ್ ಥಿಂಕ್ ಕೂಡ ಜಾಸ್ತಿ ಮಾಡ್ತೀವಿ, ಆ ಥರ ಮಾಡೋದಕ್ಕೆ ಹೋಗ್ಬೇಡಿ. ಕೆಲವೊಮ್ಮೆ ಹೌಸ್ ವೈಫ್ಸ್ ನಾವು ಮನೆಯಲ್ಲೇ ಇರ್ತೀವಿ, ಬೆಳಿಗ್ಗೆಯಿಂದ ಸಂಜೆ ತನಕ ತುಂಬಾ ಕೆಲಸಗಳಿರುತ್ತೆ. ಮಗು ನೋಡ್ಕೊಳ್ಳೋದಿರ್ಬೋದು, ಮನೆ ನೋಡ್ಕೊಳ್ಳೋದಿರ್ಬೋದು. ಬಟ್ ವಿ ಹ್ಯಾವ್ ಟು, ಇದು ಡೇ ಟು ಡೇ ಲೈಫ್, ಇದನ್ನು ನಾವು ಫೇಸ್ ಮಾಡಲೇಬೇಕು. ಓಕೆ, ಪಾಯಲ್ ನಂಬರ್ 1. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ, ಗೈಡೆನ್ಸ್ಗೆ ನಾನೊಂದು ಕಾರ್ಡ್ ತೊಗೊಳ್ತಾ ಇದ್ದೀನಿ. ಓಕೆ, ಸೊ ಪಾಯಲ್ ನಂಬರ್ 1.
ಸೊ ಪೈಲ್ ನಂಬರ್ 1 ನಿಮ್ಮ ಆ್ಯನ್ಸಿಸ್ಟರ್ಸ್ ಏನಿದ್ದಾರೆ ನೋಡಿ ನಿಮ್ಗೆ ಹೆಲ್ಪ್ ಮಾಡ್ಬೋದು. ಓಕೆ, ಸೊ ನನಗಿಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ನಿಮ್ಮ ಆ್ಯನ್ಸಿಸ್ಟರ್ಸ್. ಎಸ್, ಕಿಂಗ್ ಆಫ್ ಸೋರ್ಡ್ಸ್. ಯು ಹ್ಯಾವ್ ಟು ಸೆಟ್ ಯುವರ್ ಬೌಂಡ್ರೀಸ್ ಪೈಲ್ ನಂಬರ್ 1. ಸೊ ಮುಂದೆ ನೀವು 9 ಆಫ್ ಪೆಂಟಿಕಲ್ಸ್ ಆಗಬೇಕು ಅಂತಂದರೆ ಮೆಚ್ಯೂರಿಟಿನ ತೊಗೊಂಡು ಬನ್ನಿ ಪ್ರೆಸೆಂಟಲ್ಲಿ, ಆ್ಯಂಡ್ ಒಳ್ಳೆ ಥರದ ಡಿಸಿಷನ್ಸ್ನ ತೊಗೊಳ್ಳಿ. ಆ್ಯಂಡ್ ಹಾರ್ಟಿಂದ ಅಲ್ಲ, ಏನೋ ಡಿಸಿಷನ್ಸ್ನ ತೊಗೊಳ್ಳೋದು ಹಾರ್ಟಿಂದ ಅಲ್ಲ, ಎಮೋಷ್ನಲ್ ಆಗಿಬಿಟ್ಟು ಯಾವುದೇ ಡಿಸಿಷನ್ಸ್ನ ತೊಗೊಳ್ಬೇಡಿ, ಮೈಂಡಿಂದ ಡಿಸಿಷನ್ಸ್ನ ತೊಗೊಳ್ಳಿ. ಓಕೆ, ಬಿಕಾಸ್ ಇಲ್ಲಿ ಕಿಂಗ್ ಆಫ್ ಸೋರ್ಸ್ ಇದೆ. ಆ್ಯಂಡ್ ದಿಸ್ ಈಸ್ ಈ ಕಿಂಗ್ ಆಫ್ ಸೋರ್ಸ್ ಏನಿದೆ ಅಂತಂದರೆ ಸ್ಮೈಲ್ ಮಾಡ್ತಾ ಇದ್ದಾರೆ ಪೈಲ್ ನಂಬರ್ 1. ಸೊ ನಿಮ್ಮಲ್ಲಿರುವಂತಹ ನಾಲೆಡ್ಜ್ ಅದನ್ನ ಚೆನ್ನಾಗಿ ಯೂಸ್ ಮಾಡಿ. ಓಕೆ, ಈ ಕಿಂಗ್ ಹೇಗೆ ಅಂತಂದರೆ ಪೈಲ್ ನಂಬರ್ 1, ಈ ಕಿಂಗಲ್ಲಿ ನೀವು ನಾಲೆಜನ್ನು ಪಡ್ಕೊಳ್ಬೋದು. ಬಟ್ ಕಿಂಗ್ ಆಫ್ ಕಪ್ಸ್ ಥರ ಅಲ್ಲ. ಕಿಂಗ್ ಆಫ್ ಕಪ್ಸ್ ಎಲ್ಲ ಹೋಗ್ಬಿಟ್ಟು ನೀವು ಹಗ್ ಮಾಡಿದರೆ ಅವರು ಹಗ್ ಮಾಡ್ತಾರೆ. ಬಟ್ ಕಿಂಗ್ ಆಫ್ ಸೋರ್ಸ್ ಆ ಥರ ಅಲ್ಲ. ಈಸ್ ವೆರಿ ಸ್ಟ್ರೇಟ್, ವೆರಿ ಡಿಸಿಪ್ಲೈನ್ಡ್ ಅಂತಲೇ ಹೇಳ್ಬೋದು. ತುಂಬಾ ಡಿಸಿಪ್ಲೈನ್ಡ್ ಆ್ಯಂಡ್ ಗೋಲ್ ಓರಿಯೆಂಟೆಡ್ ಅಂತ ಕೂಡ ಹೇಳ್ಬೋದು. ಸೊ ಪ್ರೆಸೆಂಟಲ್ಲಿ ಪೈಲ್ ನಂಬರ್ 1, ಸೊ ನಿಮಗೆ ಗೋಲನ್ನು ರೆಡಿ ಮಾಡುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ 1. ಓಕೆ, ಗೋಲ್ ಏನಿದೆ ನೋಡಿ ಅದನ್ನು ಪ್ಲ್ಯಾನ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ ರೈಟ್ ನಾವು. ಇನ್ನು ಜನವರಿಯಲ್ಲಿ ಇರ್ತೀವಿ ಅಲ್ವಾ. ಸೊ ಈ ಒಂದು ಇಯರನ್ನು ತುಂಬ ಚೆನ್ನಾಗಿ ಹೇಗೆ ತೊಗೊಂಡು ಹೋಗ್ಬೋದು ಅನ್ನೋದನ್ನು ನೋಡಿ. ಓಕೆ, ಸೊ ಇವನು ಯಾವಾಗಲೂ ಮೈಂಡ್ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾನೆ. ಸೊ ಇವನ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿದೆ. ಓಕೆ, ಕಿಂಗ್ ಆಫ್ ಸೋರ್ಡ್ಸ್ ಮಾತಾಡ್ತಾರೆ ಅಂತಂದರೆ ಎಲ್ಲರೂ ಕೇಳೋದಕ್ಕೆ ಇಷ್ಟಪಡ್ತಾರೆ. ಸೊ ನಿಮ್ಮಲ್ಲಿರುವಂಥ ಕಮ್ಯುನಿಕೇಷನ್ ಸ್ಕಿಲ್. ಓಕೆ, ಪೈಲ್ ನಂಬರ್ 1 ನಿಮ್ಗೆ ಇಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ಪೈಲ್ ನಂಬರ್ 1. ಸೊ ಆದಷ್ಟು ಡಿಸ್ಟ್ರ್ಯಾಕ್ಷನ್ಸ್ ಇರ್ಬೋದು, ಅದರಿಂದ ನಿಮ್ಮನ್ನು ನೀವು ಪಾರು ಮಾಡಿ. ಬಟ್ ಐ ವಾಂಟ್ ಟು ಸಿ ದಿಸ್ ಕಾರ್ಡ್. ಈ ಕಾರ್ಡನ್ನು ನಾನು ಸ್ವಲ್ಪ ಬುಕ್ಕಲ್ಲಿ ನೋಡಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಇದ್ದೀನಿ, ಯಾವ ಥರ ಬರ್ದಿದೆ ಅಂತ ನೋಡೋಣ. ಸೊ ನೋಡೋಣ ಕಿಂಗ್ ಆಫ್ ವಾಂಡ್ಸ್ ಏನು ಹೇಳುತ್ತೆ ಅಂತ. ಲೆಟ್ಸ್ ಸಿ. ಬಿಕಾಸ್ ನನಗೆ ಎಕ್ಸ್ಟ್ರಾ ಗೈಡೆನ್ಸ್ ಕೊಡಿ ಅಂತಂದರೆ ಐ ಹ್ಯಾವ್ ಟು ಸಿ ರೈಟ್. ರೆಡಿ ಆರ್ ನಾಟ್, ಹಿಯರ್ ಐ ಕಮ್. ಓಕೆ, ಚಾರ್ಜ್. ಎಸ್, ಫಾರ್ವರ್ಡ್, ಮುಂದೆ ಹೋಗೋದಕ್ಕೆ ಚಾರ್ಜನ್ನು ತಗೊಳ್ಳುವಂಥದ್ದು. So whatever it is, unless of course you have idea your own, you want to chase in case charge. ಇಲ್ಲಿ ಚಾರ್ಜ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಸೊ of course if he is on your side you may want to him, then it is determined and focused. yes, ಅದೇ ನಾನು ಹೇಳಿದೆ ಅಲ್ವಾ. ಸೊ ಡೆಡಿಕೇಶನ್ಸ್ ಆ್ಯಂಡ್ ಸೊ ಇಲ್ಲಿ ನಿಮಗೆ ಫೋಕಸ್ ಆಗೋದಕ್ಕೆ ಹೇಳ್ತಾ ಇದ್ದಾರೆ ಪ್ರೆಸೆಂಟಲ್ಲಿ. ಆ್ಯಂಡ್ ಪ್ರೆಸೆಂಟಲ್ಲಿ ನನಗೆ ಇನ್ನೊಂದು ಏನಿಲ್ಲಿ ಮೆಸೇಜ್ ಸಿಗ್ತಾ ಇದೆ ಅಂತಂದರೆ ಯಾವುದ್ರ ಮೇಲೆ ಪ್ರೆಸೆಂಟಲ್ಲಿ ನೀವು ಫೋಕಸ್ಡ್ ಆಗಿದ್ದೀರಾ, ಪಾಸ್ಟಲ್ಲಿದ್ದೀರಾ, ಪ್ರೆಸೆಂಟಲ್ಲಿದ್ದೀರಾ ಅನ್ನೋದನ್ನು ನೋಡಿ. ಓಕೆ, ಸೊ ಎಸ್, ಇಲ್ಲಿ ನಿಮಗೆ ಇದನ್ನೇ ಹೇಳ್ತಾ ಇದ್ದಾರೆ. ಸೊ ಲೆಟ್ಸ್ ಸಿ ಗೈಡೆನ್ಸ್ ಏನಿದೆ ಅಂತ ನೋಡೋಣ ಇದರಿಂದ. Thank you so much. Pile number 1. The love of your dragon reaches out to you. The realm of your truth is opening up. ಸೊ ಆದಷ್ಟು ನಿಮಗೆ ನೀವು ಟ್ರೂ ಆಗಿರಿ ಪೈಲ್ ನಂಬರ್ 1. ಸೊ ಅದೇ ನಾನು ಹೇಳ್ದೆ ಅಲ್ವಾ, ನೀವೆಷ್ಟು ನಿಮಗೆ ನೀವು ಟ್ರೂ ಆಗಿರ್ತೀರಾ, ನೀವೆಷ್ಟು ನಿಮ್ಮ ಟ್ರೂ ಸೆಲ್ಫ್ ಜೊತೆ ಕನೆಕ್ಟ್ ಆಗಿರ್ತೀರಾ ನೋಡಿ, ಯು ಕ್ಯಾನ್ ಡೂ ಎನಿಥಿಂಗ್ ಪೈಲ್ ನಂಬರ್ 1. ಬಿಕಾಸ್ ವಿ ಹ್ಯಾವ್ ಟು ಟ್ರೂ ಟು ಅವರ್ ಸೆಲ್ಫ್. ನಂಬರ್ 26. ಓಕೆ, ನಂಬರ್ 26 ಇದೆ ಇಲ್ಲಿ. ಸೊ ನಿಮ್ಮ ಒಳಗಡೆ ಇರುವಂಥ ಇನ್ನರ್ ಡ್ರ್ಯಾಗನ್. ಓಕೆ, ಇನ್ನೊಂದು ಕಾರ್ಡ್ ನೋಡೋಣ. ಓಕೆ, ದ ಟೈಮ್ ಆಫ್ ಗಿಲ್ಟ್ ಆ್ಯಂಡ್ ಶೇಮ್ಸ್ ಎಂಡ್ಸ್ ನಾವು. ಸೊ ಇವಾಗ ನಿಮ್ಗೇನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಯಾವುದಾದ್ರೂ ಗಿಲ್ಟನ್ನು ಫೇಸ್ ಮಾಡ್ತಾ ಇದ್ದೀರಾ ನೋಡಿ, ಇವಾಗ ಸರಿಯಾದ ಸಮಯ ಅದರಿಂದ ಹೊರಗೆ ಬರುವಂಥದ್ದು. ನಿಮ್ಮನ್ನು ನೀವು ಫುರ್ಗಿವ್ ಮಾಡಿ
ಆ್ಯಂಡ್ ಬಿಗಿನ್ ಲವ್ ಯುವರ್ ಸೆಲ್ಫ್ ಜಸ್ಟ್ ಆ್ಯಸ್ ಯು ಆರ್. ಎಸ್, ನೀವು ಹೇಗಿದ್ದೀರಾ ನೋಡಿ ಹಾಗೆ ನಿಮ್ಮನ್ನು ಪ್ರೀತಿ ಮಾಡಿ. ಪಾಯಿಂಟ್ ನಂಬರ್ 1. ಓಕೆ, ಬಿಕಾಸ್ ಇಲ್ಲಿ ಯಾವುದಾದ ಗಿಲ್ಟ್, ಯಾವುದಾದ ಶೇಮ್, ಫಸ್ಟ್ ನಮಗೇನು ಅನಿಸುತ್ತೆ ಅಂತಂದರೆ ಕೆಲವೊಮ್ಮೆ ನಾವೇನಾದರೂ ಗೊತ್ತಿಲ್ಲದೆ ಒಂದು ಕೆಲಸ ಮಾಡಿರ್ತೀವಿ ಮತ್ತು ನಮಗೆ ತುಂಬ ನಾಚಿ ಅಂತ ಅನಿಸುತ್ತೆ, ಇಲ್ಲಾಂದರೆ ಗಿಲ್ಟ್ ಅಂತ ಅನಿಸುತ್ತೆ. ಮೇ ಬಿ ಅದು ಡಿಸಿಷನ್ಸ್ ಇರ್ಬೋದು, ನೀವು ಪಾಸ್ಟಲ್ಲಿ ತೊಗೊಂಡಂಥ ಡಿಸಿಷನ್ಸ್ ಇರ್ಬೋದು. ಸೊ ಅದು ಇವಾಗ ನಿಮಗೆ ಕಾಡ್ತಾ ಇರ್ಬೋದು, ಯಾಕಪ್ಪ ಆದರೂ ನಾನು ಆ ಡಿಸಿಷನ್ಸ್ನ ತೊಗೊಳ್ಬಾರ್ದಿತ್ತು, ಇವರನ್ನು ಚೂಸ್ ಮಾಡಬಾರ್ದಿತ್ತು, ಇವ್ರ ಜೊತೆ ಫ್ರೆಂಡ್ಶಿಪ್ ಮಾಡಬಾರ್ದಿತ್ತು, ಈ ಥರ ನಾನು ಮಾತಾಡಬಾರ್ದಿತ್ತು, ಮೇ ಬಿ ಈ ರಿಲೇಷನ್ಶಿಪ್ ಇರ್ತಾ ಇತ್ತೋ ಏನೋ. ಸೊ ರೈಟ್ ನಾವು ನಿಮಗೆಲ್ಲ ಏನು ಹೇಳ್ತಾ ಇದ್ದಾರೆ ಅಂತಂದರೆ ದ ಟೈಮ್ ಆಫ್ ಗಿಲ್ಟ್ ಆ್ಯಂಡ್ ಶೇಮ್ ಎಂಡ್ಸ್ ನಾವು. ಇವಾಗ ಗಿಲ್ಟ್ ಏನಿದೆ ನೋಡಿ, ಶೇಮ್ ಎಂಡ್ ಮಾಡುವಂತಹ ಸರಿಯಾದ ಸಮಯ. ಸೊ ಫಾರ್ಗಿವ್ ಯುವರ್ ಸೆಲ್ಫ್, ಪಾಯಿಂಟ್ ನಂಬರ್ 1. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದರೆ, ನಿಮ್ಮನ್ನು ನೀವು ಫಾರ್ಗಿವ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ರೆ. ಸೊ ನಿಮಗೋಸ್ಕರ ಹೊಸ ಡೋರ್ ಕೂಡ ಓಪನ್ ಆಗ್ಬೋದು. ಪಾಯಿಂಟ್ ನಂಬರ್ 1 ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ. ಸೊ ಎಸ್, ಪಾಯಿಂಟ್ ನಂಬರ್ 1. ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಪಾಸ್ಟ್ ಬಗ್ಗೆ ನೀವೆಷ್ಟು ಹಿಡಿತದಲ್ಲಿ ಇಟ್ಕೊಳ್ತೀರಾ, ಇಲ್ಲಾಂದರೆ ಪಾಸ್ಟಲ್ಲಿ ಬೇರೆ ಯಾರಾದರೂ ಏನಾದರೂ ಹೇಳಿದರೆ ಅದನ್ನ ಎಷ್ಟು ನೀವು ತೊಗೊಂಡಿರ್ತೀರಾ ನೋಡಿ, ಅಂತಂದರೆ ಮೈಂಡ್ ಒಳಗಡೆ ಇಲ್ಲಾಂದರೆ ಮನಸ್ಸೊಳಗಡೆ ತುಂಬ ಹರ್ಟ್ ಫೀಲ್ ಎಷ್ಟು ಮಾಡ್ಕೊಳ್ತೀರಾ ನೀವು ನೋಡಿ, ನಿಮಗೆ ಮುಂದೆ ಹೋಗೋದಕ್ಕೆ ತುಂಬ ಕಷ್ಟ ಆಗ್ಬೋದು. ಪಾಯಿಂಟ್ ನಂಬರ್ 1. ಸೊ ನಿಮ್ಮ ಪಾಸ್ಟ್ ಏನಿದೆ ನೋಡಿ, ರೈಟ್ ನಾವು ಇರುವ ನಿಮ್ಮ ಪ್ರೆಸೆಂಟನ್ನು ಹಾಳು ಮಾಡ್ತಾ ಇದೆ. ಓಕೆ, ಪಾಯಿಂಟ್ ನಂಬರ್ 1. ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ವೇಳೆ ನೀವು ಪಾಸ್ಟಿಂದ ಡೈವರ್ಟ್ ಆಗಿ ಇವಾಗ ಇರುವ ಟ್ರೂ ಪಾತನ್ನು ನೀವು ಯಾವಾಗ ಚೂಸ್ ಮಾಡ್ತೀರಾ ನೋಡಿ, ಆವಾಗ ನಿಮಗೆ ಡಿಸಿಷನ್ಸ್ನ ಸರಿಯಾಗಿ ತೊಗೊಳೋದಕ್ಕಾಗತ್ತೆ. ಓಕೆ, ಸೊ ನೀವು ಫಿಯರ್ ಇರ್ಬೋದು ಆ್ಯಂಡ್ ಲೋವರ್ ಸೆಲ್ಫಿಂದ ಫ್ರೀ ಆಗ್ತಾ ಇರ್ತಾರೆ. ಬಿಕಾಸ್ ಇಲ್ಲಿ ಅಫ್ಕೋರ್ಸ್ ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ಬಿಕಾಸ್ ಇಲ್ಲಿ ನಿಮ್ಮ ಡ್ರ್ಯಾಗನ್ ಸ್ಪಿರಿಟ್ ಆ್ಯನಿಮಲ್ ನಿಮ್ಮನ್ನು ಗೈಡ್ ಮಾಡ್ತಾ ಇದೆ. ಪಾಯಿಂಟ್ ನಂಬರ್ 1. ಓಕೆ, ಸೊ ಇದು ನಿಮ್ಮನ್ನು ಲೈಟ್ ಹತ್ರ ತಗೊಂಡು ಹೋಗ್ತಾ ಇದೆ, ಇದು ನಿಮ್ಮನ್ನು ಟ್ರುತ್ ಹತ್ರ ತಗೊಂಡು ಹೋಗ್ತಾ ಇದೆ. ಬಿಕಾಸ್ ಇಲ್ಲಿದೆ, ಬಿಕಾಸ್ ನೀವು ಆಲ್ರೆಡಿ ವಿಸ್ಡಮ್ ಇರುವಂತಹ ಪರ್ಸನ್, ಏನು ಬುದ್ಧಿವಂತರು ಅಲ್ಲದೇ ಇರುವಂತಹ ಪರ್ಸನ್ ಅಲ್ಲ ನೀವು. ನಿಮ್ಮಲ್ಲಿ ಬುದ್ಧಿವಂತಿಕೆ ಇದೆ ಆ್ಯಂಡ್ ಚೆನ್ನಾಗಿ ನೀವು ಮಾತಾಡುವಂತಹ ಎಬಿಲಿಟಿ ಕೂಡ ನಿಮ್ಮಲ್ಲಿ ಚೆನ್ನಾಗಿದೆ. ಸೊ ಆ ವಿಸ್ಡಮ್ನ ಚೆನ್ನಾಗಿ ಯೂಸ್ ಮಾಡಿ. ಪಾಯಿಂಟ್ ನಂಬರ್ 1. ಓಕೆ, ಸೆಲ್ಫ್ ಅವೇರ್ನೆಸ್ನ ತೊಗೊಂಡು ಬನ್ನಿ. ಸೊ ನೀವು ಯಾವಾಗ ಸೆಲ್ಫ್ ಅವೇರ್ನೆಸ್ನ ತೊಗೊಂಡು ಬರ್ತೀರಾ ನೋಡಿ, ನಿಮ್ಮ ಏನು ಹೇಳ್ತಾರೆ, ನಿಮ್ಮ ಸೋಲ್ ನಿಮಗೆ ಏನು ಮೆಸೇಜ್ ಕೊಡುತ್ತೆ ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ರಿಮೂವ್ ಫಿಯರ್, ಎಸ್ ಅದೇ ಇದೆ, ರಿಮೂವ್ ಫಿಯರ್ ಆ್ಯಂಡ್ ವರಿ ಕಾಮ್ಸ್ ದ ಮೈಂಡ್ ವೇರ್ ಗ್ರೀನ್. ಸೊ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭಯನ ಫಿಯರ್ ಆ್ಯಂಡ್ ವರಿ ಕಾಮ್ ಮಾಡುತ್ತೆ. ಅದು ಯಾವ ಕಲರ್? ಗ್ರೀನ್ ಕಲರ್. ಸೊ ಗ್ರೀನ್ ಕಲರ್ ವೇರ್ ಮಾಡೋದಕ್ಕೆ ನಿಮಗೆ ಹೇಳ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 1. ಸೊ ಲೆಟ್ಸ್ ಸಿ ಬೇರೆ ಏನಿದೆ ಅಂತ ನೋಡೋಣ. ಪಾಯಿಂಟ್ ನಂಬರ್ 1ಗೆ ಓಕೆ, ಇಲ್ಲಿದೆ ನಂಬರ್ 17. ಡಾಕ್ಯುಮೆಂಟ್ ಆ್ಯಂಡ್ ಟ್ರ್ಯಾಕ್ ಯುವರ್ ಗೋಲ್ಸ್, ಡ್ರೀಮ್ಸ್ ಆ್ಯಂಡ್ ಪ್ರೋಗ್ರೆಸ್. ಅದೇ ನಾನು ಹೇಳಿದೆ ಅಲ್ವಾ. ಸೊ ನಿಮ್ಮ ಡ್ರೀಮ್, ಗೋಲ್ಸ್. ಓಕೆ, ಪಾಸ್ಟಲ್ಲಿ ಕೂತ್ಕೊಂಡು ನೀವು ಯೋಚನೆ ಮಾಡ್ತೀರಾ ಅಂತಂದರೆ ನಿಮಗೇನೂ ಸಿಗೋದಿಲ್ಲ. ಪಾಯಿಂಟ್ ನಂಬರ್ 1. ಇಷ್ಟು ತೊಗೊಳ್ಳೋದಿಲ್ಲ, ನನಗೇನು ಒಂದು ಸಿಕ್ಕಿದ್ರೆ ಸಾಕು. ಪಾಯಿಂಟ್ ನಂಬರ್ 1. ಓಕೆ, ನಿಮಗೆ ಎಲ್ಲೋ ಕಡೆ ಬರ್ತಾ ಇದೆ. ನಂಬರ್ 9 ಇದೆ ಇಲ್ಲಿ. ಟೇಕ್ ಟೈಮ್ ಫಾರ್ ಯುವರ್ ಸೆಲ್ಫ್ ಬಿಕಾಸ್ ಯು ನೀಡ್ ಟು ರೆಸ್ಟ್ ಆ್ಯಂಡ್ ರಿಪೇರ್. ಲುಕ್, ಬಿಕಾಸ್ ಇಲ್ಲಿ ನೀವು ಅದನ್ನೇ ಮಾಡ್ತಾ ಇದ್ದೀರಾ, ಬಟ್ ರೈಟ್ ನಾವು ನಿಮ್ಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಟೇಕ್ ಟೈಮ್ ಫಾರ್ ಯುವರ್ ಸೆಲ್ಫ್. ನಿಮಗೋಸ್ಕರ ಟೈಮನ್ನು ತೊಗೊಳ್ಳಿ, ಬಿಕಾಸ್ ನಿಮಗೆ ರೆಸ್ಟ್ ಆ್ಯಂಡ್ ರಿಪೇರ್ ಆಗುವಂಥ ಅವಶ್ಯಕತೆ ಇದೆ. ಪಾಯಿಂಟ್ ನಂಬರ್ 1. ಯು ಫೊಗೆಟ್ ದ್ಯಾಟ್ ಹೂ ಟ್ರೂಲಿ ಯು ಆರ್, ಸ್ಟಾಪ್ ಗಾಸಿಪಿಂಗ್. ಓಕೆ, ಸೊ ನೀವು ಮರೆತು ಬಿಟ್ಟಿದ್ದೀರಾ. ಪಾಯಿಂಟ್ ನಂಬರ್ 1 ಎಕ್ಸಾಕ್ಟ್ಲಿ ಹೂ ಯು ಆರ್. ಓಕೆ, ಸೊ ಗಾಸಿಪ್ ಮಾಡೋದನ್ನು ಬಿಟ್ಬಿಡಿ. ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ಬೇರೆಯವ್ರ ಜೊತೆ ಕಂಪೇರ್ ಮಾಡೋದನ್ನು ಬಿಟ್ಬಿಡಿ. ಪಾಯಿಂಟ್ ನಂಬರ್ 1. ಓಕೆ, ಸೊ ಎಸ್, ದಿಸ್ ಈಸ್ ಪಾಯಿಂಟ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ರೀಡಿಂಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪಾಯಿಂಟ್ ನಂಬರ್ 2. ಬ್ಯಾಕ್ಗ್ರೌಂಡ್ ನಿಮ್ಗೆ ಏನಾದರೂ ಸೌಂಡ್ ಬರ್ತಾಯಿದ್ರೆ ಐ ಆಮ್ ಸಾರಿ, ಅದು ನಮ್ಮ ಬೆಕ್ಕು. ಓಕೆ, ಸೊ ನಾನು ಎಲ್ಲಿರ್ತೀನಿ ಅದು ಅಲ್ಲಿ ಬರುತ್ತೆ, ಹಾಗಾಗಿ
ಸೌಂಡ್ ಕೇಳೋದೆ ನಿಮಗೆ. ಓಕೆ, ಸೊ ಎಸ್, ನಿಮ್ಮ ಡೇಟ್ ಆಫ್ ಬರ್ತ್ನ ಸರಿಯಾಗಿ ಪಿಕ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ. ಓಕೆ, ಸೊ ನೋಡೋಣ ನಿಮ್ಮ ಫೈಲ್ ನಂಬರ್ 2. ಫೈಲ್ ನಂಬರ್ 2, ಫೈಲ್ ನಂಬರ್ 2. ಓಕೆ, ಫೈಲ್ ನಂಬರ್ 2. ಓಕೆ, ಓಕೆ, ಸೊ ಇಟ್ಸ್ ವೆರಿ ನೈಸ್ ಆ್ಯಂಡ್ ವೆರಿ ಪಾಸಿಟಿವ್ ಕಾರ್ಡ್. ಫೈಲ್ ನಂಬರ್ 1 ಪಾಸ್ಟಲ್ಲಿ ಕೂಡ ನೀವು ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ರಿ. ಲೈಕ್ ಬಿಕಾಸ್ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಕಿಂಗ್ ಆಫ್ ವಾಂಡ್ಸ್ ಈಸ್ ಅ ವೆರಿ ಬ್ಯಾಲೆನ್ಸ್ಡ್ ಪರ್ಸನ್ ಆ್ಯಂಡ್ ಅವನನ್ನು ಎಲ್ಲಿ ಬೇಕಾದರೂ ಹಾಗೆ ಅವನು ಯಾವುದೇ ಎನ್ವೈರ್ಮೆಂಟಲ್ಲಿ ಹಾಕಿದರೂ ಕೂಡ ಆ ಎನ್ವೈರ್ಮೆಂಟಲ್ಲಿ ಅಡ್ಜಸ್ಟ್ ಆಗ್ತಾನೆ. ಸೊ ಈಸ್ ವೆರಿ ಪಾಸಿಟಿವ್ ಆ್ಯಂಡ್ ಈಸ್ ವೆರಿ ಮಚ್ ಡೆಡಿಕೇಟೆಡ್ ಟು ಹಿಸ್ ಗೋಲ್. ಸೊ ಆ್ಯಂಡ್ ಸೊ ಎಸ್, ಸೊ ಪಾಸ್ಟಲ್ಲಿ ತುಂಬ ಚೆನ್ನಾಗಿ ಇದ್ರಿ, ಪ್ರೆಸೆಂಟಲ್ಲಿ ಕೂಡ ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿದೆ ಆ್ಯಂಡ್ ಫ್ಯೂಚರಲ್ಲಿ ಕೂಡ ನಿಮ್ಮ ಎನರ್ಜಿ ತುಂಬಾ ಚೆನ್ನಾಗಿರುತ್ತೆ. ಫೈಲ್ ನಂಬರ್ 1. ಓಕೆ, ಸೊ ಪಾಸ್ಟಲ್ಲಿ ಯು ವಿಲ್ ಲೈಕ್ ತುಂಬ ಏನು ಅಂತ ಹೇಳಿ, ಕಿಂಗ್ ಆಫ್ ವಾಂಡ್ಸ್ ಈಸ್ ಆಲ್ ಅಬೌಟ್ ಸ್ಪಿರಿಚುವಲ್ ಇರ್ಬೋದು ಆ್ಯಂಡ್ ಎಮೋಷ್ನಲಿ, ಫಿಸಿಕಲಿ ವೆರಿ ನೈಸ್ ಪರ್ಸನ್. ಓಕೆ, ಸೊ ಪಾಸ್ಟಲ್ಲಿ ಕೂಡ ನಿಮ್ಮ ಸಿಚುವೇಶನ್ ಏನಿದೆ ನೋಡಿ, ಅದನ್ನ ತುಂಬ ಚೆನ್ನಾಗಿ ನೀವು ಹ್ಯಾಂಡಲ್ ಮಾಡಿರಬಹುದು. ಓಕೆ, ಲೈಕ್ ಇದು ಎನಿ ಕೈಂಡ್ ಆಫ್ ಯಾವುದೇ ಥರದ ಪರಿಸ್ಥಿತಿ ಇರ್ಬೋದು. ಓಕೆ, ಸೊ ಯು ವೆರಿ ಕಂಪ್ಯಾಷನೇಟ್ ಪರ್ಸನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಬಿಕಾಸ್ ಹಿ ಈಸ್ ವೆರಿ ಸೋಷಲ್ ಪರ್ಸನ್. ಕಿಂಗ್ ಆಫ್ ವಾಂಡ್ಸ್ ಹೇಗೆ ಅಂತಂದರೆ ಸೋಷಲ್ ಪರ್ಸನ್ ಆ್ಯಂಡ್ ಅವ್ನಿಗೇನು ಮಾತಾಡಬೇಕು ಅದನ್ನ ಮಾತಾಡ್ತಾನೆ ಆ್ಯಂಡ್ ಬರೀ ಅವನೇ ಮುಂದೆ ಹೋಗೋದಲ್ಲ, ಬೇರೆಯವರನ್ನು ಕೂಡ ಮುಂದೆ ತೊಗೊಂಡು ಹೋಗ್ತಾನೆ. ಸೊ ಅವನಲ್ಲಿ ಆ ಒಂದು ಕ್ವಾಲಿಟಿ ಇದೆ. ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ಪಾಸ್ಟಲ್ಲಿ ನಿಮ್ಮ ಎನರ್ಜಿ ಇರಬಹುದು ಆ್ಯಂಡ್ ಸಿಚುವೇಶನ್ ಇರ್ಬೋದು, ಅದನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀರಾ. ನೀವು ಆ್ಯಸ್ ಅ ಕಿಂಗ್ ಥರ ಅದನ್ನ ಹ್ಯಾಂಡಲ್ ಮಾಡಿದ್ದೀರಾ. ಸರಿಯಾದ ಡಿಸಿಷನ್ಸ್ನ ತೊಗೊಂಡು, ಸರಿಯಾದ ಆ್ಯಕ್ಷನ್ನ ತೊಗೊಂಡು, ಮೆಚ್ಯೂರಿಟಿಯಿಂದ ಒಳ್ಳೆ ಹಾರ್ಡ್ ವರ್ಕ್ ಕೂಡ ಮಾಡಿದ್ದೀರಾ. ಓಕೆ, ಪ್ರೆಸೆಂಟಲ್ಲಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಹಾರ್ಡ್ ವರ್ಕ್ ಯಾವಾಗ ಪೇ ಆಗುತ್ತೆ. ನಾನೆಷ್ಟು ಕೆಲಸ ಮಾಡಿದ್ದೀನಿ, ನಾನೆಷ್ಟು ಏನೋ ಯಾವುದೇ ಸಿಚುವೇಶನ್ ಬಂದಾಗ ಕೂಡ ನಾನು ತುಂಬ ಅದನ್ನು ಒಳ್ಳೆ ರೀತಿಯಲ್ಲಿ ಹ್ಯಾಂಡಲ್ ಮಾಡಿದ್ದೀನಿ, ಬಟ್ ನನಗೆ ಯಾವಾಗ ಒಳ್ಳೆಯದಾಗುತ್ತೆ. ಫೈಲ್ ನಂಬರ್ 2. ಸೊ ರೈಟ್ ನಾವು ನೀವು ವೆಯ್ಟಿಂಗ್ ಲಿಸ್ಟಲ್ಲಿದ್ದೀರಾ. ಓಕೆ, ವೆಯ್ಟ್ ಮಾಡ್ತಾ ಇದ್ದೀರಾ ಯಾವಾಗ ಸಿಗುತ್ತೆ ಅನ್ನೋದು. ಓಕೆ, ಸೊ ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಯಾವಾಗಲೂ ತಾಳ್ಮೆ ಬಗ್ಗೆ ಮಾತಾಡುತ್ತೆ, ಪೇಷನ್ಸ್ ಬಗ್ಗೆ ಮಾತಾಡುತ್ತೆ. ಓಕೆ, ಪೇಷನ್ಸ್, ತಾಳ್ಮೆ ಬಗ್ಗೆ ಮಾತಾಡುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಯು ವೆರಿ ನಾಲೆಜ್ ಪರ್ಸನ್. ಓಕೆ, ತುಂಬಾ ನಾಲೆಜ್ ಇರುವಂತಹ ಪರ್ಸನ್ ನೀವು. ಓಕೆ, ಸೊ ಪ್ರೆಸೆಂಟಲ್ಲಿ ನಿಮಗೆ ಸ್ವಲ್ಪ ಚಿಂತೆ ಮಾಡೋದನ್ನು ಬಿಟ್ಬೇಡಿ. ಫೈಲ್ ನಂಬರ್ 2. ಓಕೆ, ನೀವು ಪಾಸ್ಟಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ. ಲೈಕ್ ಇದು ವರ್ಕ್ ರಿಲೇಟೆಡ್ ಇರ್ಬೋದು, ಸ್ಪೆಷಲಿ ನನಗೆ ಆ ಥರ ಅನಿಸುತ್ತೆ. ವರ್ಕ್ ರಿಲೇಟೆಡ್ ತುಂಬಾ ನೀವು ವರ್ಕ್ ಮಾಡಿರಬಹುದು. ಓಕೆ, ಲೈಕ್ ಯಾವುದೇ ಥರದ ಎನ್ವೈರ್ಮೆಂಟಲ್ಲಿ ಕೊಟ್ಟರು ಕೂಡ ಅದರಲ್ಲಿ ನೀವು ಹ್ಯಾಂಡಲ್ ಮಾಡಿದ್ದೀರಾ. ನಿಮ್ಮ ಕಲೀಗ್ಸ್ ಆಗಿರಬಹುದು, ಎನಿಬಡಿ ಇದು ಅವ್ರು ನಿಮ್ಮನ್ನು ಇಷ್ಟಪಡಬಹುದು. ಇವಾಗ ಕೂಡ ಇಷ್ಟಪಡ್ತಾರೆ, ಮುಂದೆ ಕೂಡ ಇಷ್ಟಪಡ್ತಾರೆ. ಫೈಲ್ ನಂಬರ್ 2. ಬಿಕಾಸ್ ದ ಕಿಂಗ್ ಆಫ್ ವಾಂಡ್ಸ್ ಫಾರ್ ಮೀ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ತುಂಬಾ ಪಾಸಿಟಿವ್ ಕಾರ್ಡ್. ಬಿಕಾಸ್ ಈ ಕಿಂಗ್ ಆಫ್ ವಾಂಡ್ಸಲ್ಲಿ ನನಗೇನು ಅನಿಸುತ್ತೆ ಅಂತಂದರೆ, ಆ ಥರದ ಭಾವ ಇಲ್ಲ ಅಂತ ಅನಿಸುತ್ತೆ. ಬಟ್ ಇನ್ನೊಂದು ಸೈಡಲ್ಲಿ ನಾನು ಏನು ಹೇಳಬಲ್ಲೆ ಅಂತಂದರೆ, ಸ್ವಲ್ಪ ಈಗೋ ಏನಿದೆ ನೋಡಿ, ಅದರಿಂದ ಸ್ವಲ್ಪ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಬೇಕಾಗತ್ತೆ, ಈಗೋನ. ಓಕೆ, ಬಟ್ ನನಗಿಲ್ಲಿ ಯಾವುದಾದ್ರು ಫೀಲ್ ಆಗ್ತಾ ಇದೆ ಅಂತಂದರೆ, ನೀವು ಆ ಪರ್ಸನ್ ಅಲ್ಲ, ತುಂಬ ಕಂಪ್ಯಾಷನೇಟ್ ಪರ್ಸನ್ ಅಂತ ಅನಿಸುತ್ತೆ. ಇನ್ನೊಂದು ಬೇರೆಯವರಿಗೆ ಸಹಾಯ ಮಾಡೋದಿರ್ಬೋದು ಆ್ಯಂಡ್ ಮಾತಾಡುವ ಶೈಲಿ ಇರಬಹುದು, ಬೇರೆಯವರಿಗೆ ಹರ್ಟ್ ಆಗೋದೆ. ಸೊ ನನಗಿಲ್ಲಿ ಆ ಥರ ಆ ಒಂದು ಎನರ್ಜಿ ಸಿಗ್ತಾ ಇದೆ. ಓಕೆ, ಒಂದು ವೇಳೆ ಆ ಥರ ಇಲ್ಲ ಅಂತಂದರೆ ಮೇ ಬಿ ನೀವಿದ್ರ ಆಪೋಸಿಟ್ ಇರಬಹುದು. ಫೈಲ್ ನಂಬರ್ 2. ಓಕೆ, ಅದರ ಆಪೋಸಿಟ್ ಇರಬಹುದು. ಬಟ್ ನನಗೆ ಯಾವ ಥರ ಫೀಲ್ ಆಗುತ್ತೆ ನೋಡಿ, ನಾನು ಅದನ್ನೇ ಹೇಳ್ತೇನೆ.
ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಇಲ್ಲಿ ವೆಲ್ ಬಿಹೇವ್ಡ್ ಪರ್ಸನ್ ನೀವು. ಓಕೆ, ಲೈಕ್ ಅದು ನಿಮ್ಮನ್ನು ಫ್ಯಾಮಿಲಿಯಲ್ಲಿ ಹಾಕಲಿ, ಈ ಕಿಂಗ್ ಹೇಗೆ ಗೊತ್ತಾ, ಇವನ್ ಎಲ್ಲಿ ಬೇಕಾದರೂ ಹಾಕಿ ಅವ್ನು ಬ್ಯಾಲೆನ್ಸ್ಡ್ ಆಗಿರ್ತಾನೆ ಆ್ಯಂಡ್ ಆ್ಯಕ್ಷನ್ನ ಸರಿಯಾಗಿ ತೊಗೊಳ್ತಾನೆ, ಯಾವುದು ಡಿಸಿಷನ್ಸ್ ತೊಗೊಳ್ಬೇಕು ಅದನ್ನು ಸರಿಯಾಗಿ ತೊಗೊಳ್ತಾನೆ, ಎಲ್ಲ ಕೂಡ ಮಾಡ್ತಾನೆ. ಬಿಕಾಸ್ ಈಸ್ ವೆರಿ ಗೋಲ್ ಓರಿಯೆಂಟೆಡ್, ಕರಿಯರ್ ಓರಿಯೆಂಟೆಡ್. ಓಕೆ, ಕರಿಯರ್ ಮೇಲೆ ತುಂಬ ಫೋಕಸ್ಡ್ ಆಗಿರುವಂತಹ ಕಿಂಗ್ ಇವನು. ಓಕೆ, ಸೊ ತುಂಬ ಜನ ಪಾಸ್ಟಲ್ಲಿ ಮೇ ಬಿ 2023 ಇರ್ಬೋದು, ತುಂಬಾ ಹಾರ್ಡ್ ವರ್ಕ್ ಮಾಡಿರ್ಬೋದು, ಬಟ್ ಇದರ ಫಲ ನಿಮಗೆ ಸಿಗುತ್ತೆ. 7 ಆಫ್ ಪೆಂಟಿಕಲ್ಸ್ ಇದೆ. ಸೊ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀರಾ ನೋಡಿ, ಅದಕ್ಕೆ ತಕ್ಕಂಥ ಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಬಟ್ ಯು ಹ್ಯಾವ್ ಟು ಪೇಷನ್ಸಲ್ಲಿರಬೇಕಾಗುತ್ತೆ. ಇಲ್ಲಿ ಈ ಕಡೆ ಅದೇ ಹೇಳುತ್ತೆ, ಪೇಷನ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ನೀವೇನೆಲ್ಲ ಹಾರ್ಡ್ ವರ್ಕ್ ಮಾಡಿದ್ದೀರಾ ನೋಡಿ, ಅದು ಪೇ ಆಫ್ ಆಗುತ್ತೆ, ರಿವಾರ್ಡ್ ನಿಮ್ಮ ಹತ್ರ ಬರುತ್ತೆ. ಓಕೆ, ಲೈಕ್ ಅದು ಯಾವುದೇ ಸಿಚುವೇಶನ್ ಇರ್ಬೋದು. ಓಕೆ, ಸೊ ನಿಮ್ಮ ಕಡೆ ಬಂದೇ ಬರುತ್ತೆ. ಯಾವುದು ನಿಮ್ಗೆ ಸಿಗಬೇಕು ನೋಡಿ, ಅದು ಸಿಕ್ಕೇ ಸಿಗುತ್ತೆ. ಅದನ್ನ ಯಾರಿಂದೋ ಕಸಿಯೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ 3 ಆಫ್ ಕಪ್ಸ್ ಇದೆ. ಓಕೆ, ಡೆಫಿನೆಟ್ಲಿ ಫ್ಯೂಚರಲ್ಲಿ ನೀವು ಸೆಲೆಬ್ರೇಷನ್ ಮಾಡೋದನ್ನು ನಾನು ನೋಡ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ನಿಮ್ಮ ಏನೆಲ್ಲ ನೀವು ಹಾರ್ಡ್ ವರ್ಕ್ ಮಾಡಿದ್ದೀರಾ ನೋಡಿ, ಅದರ ರಿಲೇಟೆಡ್ ಒಳ್ಳೆ ನಿಮಗೆ ರಿಸಲ್ಟ್ ಸಿಗ್ತಾ ಇದೆ. ಯು ಆರ್ ಸೆಲೆಬ್ರೇಟಿಂಗ್, ನೀವು ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಲೈಕ್ ನಿಮ್ಮ ಫ್ಯಾಮಿಲಿ ಜೊತೆ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಇರ್ಬೋದು. ಸೊ ಅದನ್ನ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಪೈಲ್ ನಂಬರ್ 1, ಪೈಲ್ ನಂಬರ್ 2. ಓಕೆ, ಬೇರೆ ಏನು ನನಗಿಲ್ಲಿ ಕಾಣ್ತಾ ಇಲ್ಲ. ಪೈಲ್ ನಂಬರ್ 2 ನನಗಿಲ್ಲಿ ಪ್ರೆಸೆಂಟಲ್ಲಿ ನಿಮಗೆ ಸ್ವಲ್ಪ ಫೋಕಸ್ ಆಗುವಂಥ ಅವಶ್ಯಕತೆ ಇದೆ. ಬಿಕಾಸ್ ಪಾಸ್ಟಲ್ಲಿ ಕೂಡ ನೀವು ಫೋಕಸ್ಡಲ್ಲಿದ್ದರೆ, ಸೊ ಇವಾಗ ಕೂಡ ನಿಮಗೆ ಫೋಕಸ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಓಕೆ, ಸೊ ಸ್ವಲ್ಪ ನಿಮ್ಮ ಕಡೆ ಹೆಚ್ಚಿನ ಗಮನನ ಕೊಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಪೈಲ್ ನಂಬರ್ 2. ಓಕೆ, ಎಸ್, ಪೈಲ್ ನಂಬರ್ 2. ಯಾವ ಒಂದು ಏರಿಯಾದಲ್ಲಿ ನಿಮಗೆ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಇದ್ದೀರಾ ನೋಡಿ, ಅಲ್ಲಿ ಆ್ಯಕ್ಷನಾಗಿ ತೊಗೊಳ್ಳಿ. ಓಕೆ, ಸೊ ಪ್ರೆಸೆಂಟಲ್ಲಿ ಐ ಫೀಲ್ ಲೈಕ್ ನೀವು ಪಾಸ್ಟಲ್ಲಿ ಯಾವ ಪ್ಲ್ಯಾನ್ ಮಾಡಿದ್ರಿ ನೋಡಿ ಫ್ಯೂಚರ್ ಬಗ್ಗೆ, ಪಾಸ್ಟಲ್ಲಿ ಯಾವುದಾದ್ರು ಆ್ಯಕ್ಷನ್ನ ತೊಗೊಂಡಿದ್ರಿ ನೋಡಿ, 7 ಆಫ್ ಪೆಂಟಿಕಲ್ಸಲ್ಲಿ ಅದು ಫ್ರೂಟ್ಫುಲ್ ಆಗ್ತಾ ಇದೆ. ಸೊ ಬಟ್ ಇಲ್ಲಿ ನಾನಿಲ್ಲಿ ಒಂದೇ ನಿಮ್ಗೆ ಹೇಳ್ತಾ ಇದ್ದೀನಿ, ಏನು ಅಂತಂದರೆ ಸ್ವಲ್ಪ ಪೇಷನ್ಸಿಂದ ಕಾಯಿರಿ. ಓಕೆ, ನೀವು ಅನ್ಕೊಳ್ಳೋದು ಸಿಗುತ್ತೆ, ಬಟ್ ಪೇಷನ್ಸಿಂದ ಕಾಯಿರಿ. ಆ್ಯಂಡ್ ಯಾರಾದರೂ ನಿಮ್ಮ ಪವರನ್ನು ಬೇರೆಯವ್ರಿಗೆ ಕೊಟ್ಟಿದ್ರೆ, ಇವಾಗ ಸರಿಯಾದ ಸಮಯನ ರಿಕ್ಲೈಮ್ ಮಾಡುವಂಥದ್ದು. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ, ನಿಮ್ಮ ಪವರನ್ನು ಟ್ಯಾಪ್ ಮಾಡಿ ಇಲ್ಲಿ. ಓಕೆ, ಸೊ ಎಸ್, ನಿಮ್ಮ ಲೈಫಲ್ಲಿ ಒಂದು ವ್ಯಕ್ತಿ ಕೂಡ ಇರ್ಬೋದು, ಕಿಂಗ್ ಆಫ್ ವಾಂಡ್ಸ್. ಸೊ ಬಿಕಾಸ್ ಇದು ವ್ಯಕ್ತಿನ ಕೂಡ ತಿಳಿಸುತ್ತೆ ಅಲ್ವಾ. ಸೊ ಇವರು ನಿಮ್ಮನ್ನು ಕಂಟ್ರೋಲ್ ಮಾಡಿದ್ದಾರೆ ಅಂತಂದರೆ ಇವರಿಂದ ಆ ಪವರನ್ನು ವಾಪಸ್ ತೊಗೊಳ್ಳೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಕಿಂಗ್ ಆಫ್ ವಾಂಡ್ಸ್. ಬಟ್ ಈ ಹಿಂದೆ ಬೇರೆಯವರು ನಿಮ್ಮನ್ನು ಕಂಟ್ರೋಲ್ ಮಾಡಿರ್ಬೋದು, ಬಟ್ ಪ್ರೆಸೆಂಟಲ್ಲಿ ನೀವು ಅದರಿಂದ ಹೊರಗೆ ಬಂದಿರ್ಬೋದು. ಪೈಲ್ ನಂಬರ್ 2 ನನಗೆ ಅದು ಕೂಡ ಇಲ್ಲಿ ಅನ್ನಿಸ್ತಾ ಇದೆ. ಸೊ ಮುಂದಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ನೀವು, ಲೈಫ್ ಅಚೀವ್ಮೆಂಟ್ಸ್ ಏನಿದೆ ನೋಡಿ ಅದು. ಓಕೆ, ಸೊ ಇಲ್ಲಿ ನಿಮಗೆ ಚಾರ್ಜ್ ಮುಂದೆ ಹೋಗೋದಕ್ಕೆಲ್ಲ ಹೇಳ್ತಾ ಇದೆ. ಪೈಲ್ ನಂಬರ್ 1 ಕೂಡ ಇದೇ ಥರ ಇತ್ತು. ಸೊ ಟೇಕ್ ಚಾರ್ಜ್. ಓಕೆ, ಇವಾಗ ಸರಿಯಾದ ಸಮಯ ಮಾಡೋದಕ್ಕೆ. ಸೊ ಏನಾದರೂ ಮುಂದೆ ನಿಮ್ಮ ಲೈಫ್ ಏರಿಯಾದಲ್ಲಿ ಒಳ್ಳೆ ರಿಸಲ್ಟ್ ಸಿಗಬೇಕು ಅಂತಂದರೆ ನೀವು ಕಿಂಗ್ ಆಫ್ ವಾಂಡ್ಸ್ ಯಾರಾದರೂ ನಿಮ್ಮ ಜೀವನದಲ್ಲಿ ಇದ್ದರೆ ಅವರಿಂದ ಹೆಲ್ಪನ್ನು ನೀವು ತೊಗೊಳ್ಬೋದು. ದ ಮೆಜಿಷಿಯನ್, ಎಸ್, ನಿಮ್ಮಲ್ಲಿರುವಂತಹ ರಿಸೋರ್ಸಸ್ ಏನಿದೆ ನೋಡಿ ಅದನ್ನು ಚೆನ್ನಾಗಿ ಯೂಸ್ ಮಾಡಿ. ಪೈಲ್ ನಂಬರ್ 1, ಯು ವೆರಿ ಟ್ಯಾಲೆಂಟೆಡ್, ವೆರಿ ಸ್ಕಿಲ್ಡ್. ಸೊ ನಿಮ್ಮಲ್ಲಿರುವಂತಹ ಏನೆಲ್ಲ ನಿಮ್ಮಲ್ಲಿ ರಿಸೋರ್ಸಸ್ ಇದೆ ಅದನ್ನು ಚೆನ್ನಾಗಿ ಯೂಸ್ ಮಾಡಿ. ಬಿಕಾಸ್ ದ ಮೆಜಿಷಿಯನ್, ಸೊ ಮ್ಯಾಜಿಕ್ ಕ್ರಿಯೇಟ್ ಮಾಡುವಂಥದ್ದು ಅದು ನಿಮ್ಮ ಕೈಯಲ್ಲೇ ಇರುತ್ತೆ, ಬೇರೆ ಯಾರ ಕೈಯಲ್ಲೂ ಕೂಡ ಇಲ್ಲ. ಓಕೆ, ಬಿಕಾಸ್ ಹಿ ಈಸ್ ವೆರಿ ಗೋಲ್ ಓರಿಯೆಂಟೆಡ್, ಈಸ್ ವೆರಿ ವರ್ಕ್ ಓರಿಯೆಂಟೆಡ್ ಪರ್ಸನ್. ಸೊ ಪೈಲ್ ನಂಬರ್ 2 ಅಲ್ಲಿರುವವರು ತುಂಬಾ ಕೆಲಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇರ್ಬೋದು. ಸೊ ಎಸ್, ದ ಮೆಜಿಷಿಯನ್ ಕಾರ್ಡ್ ಇಲ್ಲಿ ನಿಮಗೆ ಅದೇ ಗೈಡೆನ್ಸ್ ಕೊಡ್ತಾ ಇದೆ. ಏನು ಅಂತಂದರೆ, ಸೊ ನಿಮ್ಮಲ್ಲಿರುವಂಥ ರಿಸೋರ್ಸಸ್ ಏನಿದೆ ನೋಡಿ ಅದನ್ನು ಚೆನ್ನಾಗಿ ಯೂಸ್ ಮಾಡಿ. ಕಾನ್ಫಿಡೆಂಟಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದೆ. ಕಾನ್ಫಿಡೆಂಟ್ ಇಟ್ ಮೀನ್ಸ್ ಓವರ್ ಕಾನ್ಫಿಡೆಂಟ್ ಅಲ್ಲ, ಕಾನ್ಫಿಡೆಂಟಿಂದ ಮುಂದೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ. ಓಕೆ, ಸ್ವಲ್ಪ ಈಗೋ ಅದೆಲ್ಲ ಬದಿಗೇಡಿ. ಓಕೆ, ಸೊ
ಎಸ್, ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪಾಲ್ ನಂಬರ್. ಸೊ ನಿಮ್ಮಲ್ಲಿರುವಂತಹ ರಿಸೋರ್ಸಸ್ ಏನಿದೆ ನೋಡಿ, ಅದನ್ನು ಚೆನ್ನಾಗಿ ಯೂಸ್ ಮಾಡಿ. ನಿಮ್ಮಲ್ಲಿ ಯಾವ ಥರದ ರಿಸೋರ್ಸಸ್ ಇದೆ ಅದರಿಂದ ನೀವೇನು ಮಾಡಬಹುದು, ಮೇ ಬಿ ಅದು ನಿಮ್ಮ ಸ್ಕಿಲ್ ಇರ್ಬೋದು. ನೀವು ತುಂಬಾ ಏನು ಹೇಳ್ತಾರೆ, ತುಂಬ ನೀವು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ನಾಲೆಜ್ ಇದೆ. ಓಕೆ, ಆ ನಾಲೆಜಿಂದ ನೀವು ಏನಾದರೂ ಗಳಿಸ್ಬೋದು ನಿಮ್ಮ ಲೈಫಲ್ಲಿ ಪಾಲ್ ನಂಬರ್. ಸೊ ದ ಮೆಜಿಷಿಯನ್ ಕಾರ್ಡ್ ಇಲ್ಲಿ ನನಗೆ ಅದನ್ನೇ ಹೇಳ್ತಾ ಇದೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಹೇಳ್ತಾ ಇದೆ ಅಂತಂದರೆ, ಸೊ ನಿಮ್ಮವರಿಗೆ ಟೈಮನ್ನು ಕೂಡ ಕೊಡಿ. ಬಿಕಾಸ್ ದ ಮೆಜಿಷಿಯನ್ ಹತ್ರ ಅಷ್ಟೊಂದು ಟೈಮ್ ಇರೋದಿಲ್ಲ, ಬಟ್ ಹೀ ಈಸ್ ವೆರಿ ಲೈಕ್ ಸ್ಟೇಬಲ್ ಪರ್ಸನ್ ಅಂತ ಹೇಳ್ಬೋದು. ಓಕೆ, ಸೊ ಸಣ್ಣ ಸಣ್ಣ ವಿಷಯಗಳನ್ನು ಲೈಕ್ ಸೆಲೆಬ್ರೇಟ್ ಮಾಡೋದನ್ನು ಕಲೀರಿ. ಓಕೆ, ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದೆ, ಪೇಷನ್ಸನ್ನು ಹೇಳ್ತಾ ಇದ್ರೆ. ಆ್ಯಂಡ್ ನಿಮ್ಮಲ್ಲಿರುವ ರಿಸೋರ್ಸಸ್ ಪ್ರೆಸೆಂಟಿಗೆ ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿರುವ ರಿಸೋರ್ಸಸನ್ನು ಚೆನ್ನಾಗಿ ಯೂಸ್ ಮಾಡಿ ಪಾಯಿಂಟ್ ನಂಬರ್ 1. ಬಿಕಾಸ್ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು. ಓಕೆ, ಸೊ ಪಾಲ್ ನಂಬರ್ 1 ಅಂತ ಹೇಳ್ತಾ ಇದ್ದೀನಿ. ಪಾಲ್ ನಂಬರ್ 2, ಸೊ ಲೆಟ್ಸ್ ಸಿ ಪಾಲ್ ನಂಬರ್ 2ಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ದ ಲೈಟ್ ಫೀಲ್ಡ್ ಏಂಜಲ್ ಈಸ್ ಅಟ್ ಯುವರ್ ಸೈಡ್, ಇಟ್ ವಾಚಸ್ ಓವರ್ ಯು ಅಟ್ ಎವ್ರಿ ಡಾರ್ಕ್ ಡೋವೇ. ಸೊ ಏಂಜಲ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಕತ್ಲು ಬರಲಿ, ಏಂಜಲ್ ನಿಮ್ಮನ್ನು ನೋಡ್ತಾ ಇರ್ತಾರೆ. ಏಂಜಲ್ ನಿಮ್ಮನ್ನು ಗೈಡ್ ಕೂಡ ಮಾಡ್ತಾರೆ. ಪಾಯಲ್ ನಂಬರ್ 2, ನಂಬರ್ 38 ಆ್ಯಂಡ್ ನಂಬರ್ 23. ರಿಲೀಸ್ ಯುವರ್ ಇನ್ನರ್ ರೆಬೆಲ್, ಬಿ ಯುವರ್ ಸೆಲ್ಫ್ ಆ್ಯಂಡ್ ಕ್ರಿಯೇಟ್ ಯುವರ್ ಓನ್ ಯೂನಿವರ್ಸ್. ಎಸ್, ಈ ಕಿಂಗ್ ಆಫ್ ವಾನ್ಸ್ ಅವನ ಡೆಸ್ಟಿನಿನ ಅವನಿಗೆ ಕ್ರಿಯೇಟ್ ಮಾಡೋದು. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಪಾಯಲ್ ನಂಬರ್ 2, ಕ್ರಿಯೇಟ್ ಯುವರ್ ಓನ್ ಯೂನಿವರ್ಸ್. ಓಕೆ, ರಿಲೀಸ್ ಯುವರ್ ಇನ್ನರ್ ರೆಬೆಲ್, ನಿಮ್ಮಲ್ಲಿರುವಂಥ ಇನ್ನರ್ ರೆಬೆಲನ್ನು ರಿಲೀಸ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಬಿ ಯುವರ್ ಸೆಲ್ಫ್, ನೀವು ಯಾರು, ಬಿ ಯುವರ್ ಸೆಲ್ಫ್ ಆ್ಯಂಡ್ ಕ್ರಿಯೇಟ್ ಯುವರ್ ಓನ್ ಯೂನಿವರ್ಸ್. ಸೊ ನಿಮಗೆ ಇಲ್ಲಿ ನಿಮ್ಮ ಓನ್ ವರ್ಲ್ಡನ್ನು ಕ್ರಿಯೇಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಪಾಲ್ ನಂಬರ್ 2. ಸೊ ಇಲ್ಲಿ ಬಾಟಮ್ ಆಫ್ ದ ಡೆಕ್ ಇದೆ ಏನು ಅಂತಂದರೆ, ಅ ಮೆಸೇಜ್ ಟ್ರೈಂಗ್ ಟು ರೀಚ್ ಯು, ಬಿ ವಿಜಿಲೆಂಟ್, ದ ಸ್ಪಿರಿಟ್ ವರ್ಲ್ಡ್ ವಿಶ್ ಟು ಫೈಂಡ್ ಆ್ಯಂಡ್ ಟಚ್ ಯು. ಸೊ ನಿಮಗೆ ಪಾಲ್ ನಂಬರ್ 2 ನಿಮಗೆ ಮೆಸೇಜ್ ಇದೆ. ಓಕೆ, ಆ ಮೆಸೇಜ್ ಟ್ರೈಂಗ್ ಟು ರೀಚ್ ಯು, ಮೆಸೇಜ್ ನಿಮ್ಮ ಹತ್ರ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೊ ಆದಷ್ಟು ನಿಮ್ಮ ಅಂತರಾತ್ಮ ಏನಿದೆ ನೋಡಿ, ಅದೇ ಏನು ಹೇಳುತ್ತೆ ಅನ್ನೋದನ್ನು ಕೇಳಿ ಪಾಲ್ ನಂಬರ್ 2. ಬಿಕಾಸ್ ಅದರಿಂದ ಮೇ ಬಿ ನಿಮಗೆ ಮೆಸೇಜ್ ಸಿಗ್ಬೋದು. ಓಕೆ, ಸೊ ನನಗಿಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಪಾಲ್ ನಂಬರ್ 2. ಸೊ ಎಸ್, ಆದಷ್ಟು ಸೆಲ್ಫ್ ಕಾನ್ಫಿಡೆಂಟ್ ಮೇಲೆ ವರ್ಕ್ ಮಾಡಿ. ಓಕೆ, ಬಿಕಾಸ್ ನಿಮ್ಮನ್ನು ನೀವು ಪ್ರೌಡ್ ಮಾಡ್ಕೊಳ್ಳಿ. ಇಫ್ ನೀವು ಹೆಂಗಸರಾದರೆ ಹೆಂಗಸರು, ಹುಡುಗರಾದರೆ ಹುಡುಗರು, ಗಂಡಸರಾದರೆ ಗಂಡಸರು, ಹುಡುಗಿಯರಾದರೆ ಹುಡುಗಿಯರು, ನಿಮ್ಮನ್ನು ನೀವು ಪ್ರೌಡ್ ಮಾಡೋದನ್ನು ಕಲೀರಿ. ಲೈಕ್ ಅದು ಯಾವುದೇ ಮೂಮೆಂಟ್ ಇರ್ಬೋದು. ಓಕೆ, ಸೊ ನಿಮ್ಮನ್ನು ನೀವು ಪ್ರೌಡ್ ಮಾಡೋದನ್ನು ಕಲೀರಿ, ಡಾಮಿನೇಟ್ ಆಗಬೇಡಿ. ಓಕೆ, ಪಾಲ್ ನಂಬರ್ 2. ಸೊ ನನಗಿಲ್ಲಿ ಯಾವ ಥರ ಅನ್ನಿಸ್ತಾ ಇದೆ, ಬಿಕಾಸ್ ನಿಮಗೆ ಸ್ಪೇಸ್ ಆ್ಯಂಡ್ ಫ್ರೀಡಮ್ ಅಗತ್ಯ ಇದೆ ಪಾಲ್ ನಂಬರ್ 2. ಓಕೆ, ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ದಾರೆ. ಬೇರೇನು ಮೆಸೇಜ್ ಇದೆ ಪಾಲ್ ನಂಬರ್ 2? ಇಲ್ಲಿ ನಿಮಗೆ ಇನ್ನೊಂದು ಗೈಡೆನ್ಸ್ ಏನು ಅಂತಂದರೆ, ಕಂಪ್ಲೇಂಟ್ಸ್ ಮಾಡಬೇಡಿ. ಓಕೆ, ಯಾರಲ್ಲೂ ಕಂಪ್ಲೇಂಟ್ಸ್ ಮಾಡೋದಕ್ಕೆ ಹೋಗಿ ಯಾರನ್ನು ಕೂಡ ಕ್ರಿಟಿಸೈಸ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಬಿಕಾಸ್ ನೀವೇನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಯೂನಿವರ್ಸ್. ಪಾಲ್ ನಂಬರ್ 2. ಓಕೆ, ಸೊ ಫೈನಲ್ ನೋಡೋಣ ಇದರಿಂದ. ಪಾಲ್ ನಂಬರ್ 2ಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ಓಕೆ, ನಂಬರ್ 26 ಆ್ಯಂಡ್ 5 ಇದೆ. ನೋ ಯುವರ್ ಸೆಲ್ಫ್, ಲರ್ನ್ ಆ್ಯಂಡ್ ಗ್ರೋ, ಸೆಲೆಬ್ರೇಟ್ ಲೈಫ್. ಎಸ್, ನಿಮ್ಮನ್ನು ನೀವು ಆದಷ್ಟು ತಿಳಿಯಿರಿ, ಕಲಿಯಿರಿ, ಗ್ರೋ ಆಗಿ ಲೈಫನ್ನು ಸೆಲೆಬ್ರೇಟ್ ಮಾಡಿ. ಪಾಯಿಂಟ್ ನಂಬರ್ 2. ನಂಬರ್ 5, ಸ್ಟಾಪ್ ಬೀಯಿಂಗ್ ಅಫ್ರೇಡ್, ಸ್ಟಾಪ್ ಸೇಯಿಂಗ್ ಯು ಕಾಂಟ್ ಡೂ ಇಟ್. ಓಕೆ, ಸ್ಟಾಪ್ ಬೀಯಿಂಗ್ ಅಫ್ರೇಡ್, ಭಯ ಪಟ್ಕೊಳ್ಬೇಡಿ. ನಿಮ್ಮಿಂದ ಆಗೋದಿಲ್ಲ ಅನ್ನೋದು ಕೂಡ ಹೇಳಬೇಡಿ. ಓಕೆ, ಪಾಯಿಂಟ್ ನಂಬರ್ 2. ಬಿಕಾಸ್ 7 ಆಫ್ ಪೆಂಟಿಕಲ್ಸ್ ಕೂಡ ಫಾರ್ ಮೀ ಇಟ್ಸ್ ಮ್ಯಾನಿಫೆಸ್ಟೇಷನ್ ಕಾರ್ಡ್ ಆ್ಯಂಡ್ ದ ಮೆಜಿಷಿಯನ್ ಕೂಡ ಮ್ಯಾನಿಫೆಸ್ಟ್ ಬಗ್ಗೆನೇ ಮಾತಾಡ್ತೆ. ನಂಬರ್ 21,
ಸಡನ್ ಚೇಂಜಸ್ ಆ್ಯಂಡ್ ಎಂಡಿಂಗ್ಸ್, ವಾಕಿಂಗ್ ಅವೇ ಫ್ರಮ್ ಸಮಥಿಂಗ್. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಸಡನ್ ಚೇಂಜ್ ಬರ್ಬೋದು ನಿಮ್ಮ ಲೈಫಲ್ಲಿ, ಕೆಲವೊಂದು ವಿಷಯಗಳು ಎಂಡಿಂಗ್ ಆಗ್ಬೋದು. ಸೊ ಕೆಲವೊಂದು ವಿಷಯದಿಂದ ನೀವು ದೂರ ಹೋಗ್ತಾ ಇದ್ರೆ, ಮೇ ಬಿ ಇದು ಸಮ್ ಪೀಪಲ್ ಆಗಬಹುದು, ಸಮ್ ಪೀಪಲ್ ಇರ್ಬೋದು. ಓಕೆ, ಓವರ್ ಥಿಂಕಿಂಗ್ ವಿಲ್ ಡಿಸ್ಟ್ರಾಯ್ ಯುವರ್ ಹ್ಯಾಪಿನೆಸ್, ಲಿಸನ್ ಟು ಯುವರ್ ಬಾಡಿ. ಓಕೆ, ಓವರ್ ಥಿಂಕ್ ಮಾಡೋದ್ರಿಂದ ನಿಮ್ಮ ಹ್ಯಾಪಿನೆಸ್ ಡಿಸ್ಟ್ರಾಯ್ ಆಗ್ತಾ ಇದೆ. ಪಾಲ್ ನಂಬರ್ 2. ಸೊ ನಿಮ್ಮ ಬಾಡಿ ಏನು ಹೇಳುತ್ತೆ ಅನ್ನೋದನ್ನು ಕೇಳಿ. ಓಕೆ, ಸೊ ಎಸ್, ದಿಸ್ ಈಸ್ ಪಾಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ರೀಡಿಂಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.